ಜೀನ್ಸ್ ನೈಟ್ ಔಟ್ ಎಲ್ಲ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಸ್ಮಾ ಅಚ್ಚರ್ ಲಾಗ್. ಈ ಲಾಗ್ ಬಂದ್ಬಿಟ್ಟು ಪಾರ್ಟ್ 3 ಆಗಿರುತ್ತೆ. ಯಾರ್ಯಾರು ಪಾರ್ಟ್ 1 ಪಾರ್ಟ್ 2 ನೋಡ್ಕೊಬಂದಿಲ್ಲ ಪ್ಲೀಸ್ ನೋಡ್ಕೊಬನ್ನಿ. ಸೊ ನಾವು ಇವಾಗ ತಾನೇ ಜಸ್ಟ್ ಟ್ಯಾಕ್ಟರಿಂದ ಇಳಿದ ತಕ್ಷಣ ದೇವರ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಪಳ್ಳಕ್ಕಿ ಹತ್ರ. ಸೊ ಈ ದೇವಸ್ಥಾನದಿಂದ ನಾನು ಹೇಳಿದ್ನಲ್ಲ ಪಾರ್ಟ್ 2 ಅಲ್ಲಿ ಶ್ರೀ ಕುಡಿರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಪಳ್ಳಕ್ಕಿಲಿ ಕರ್ಕೊಂಡು ಹೋಗಬೇಕು. ಸೊ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪ್ಲೀಸ್ ನೋಡ್ಕೊಬನ್ನಿ. ದೊಡ್ಡಮ್ಮ ದೇವರು ಮತ್ತು ಶ್ರೀ ಕುಡಿರಂಗನಾಥ ಸ್ವಾಮಿ ಬಂದ್ಬಿಟ್ಟು ಪಲ್ಲಕ್ಕಿ ಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ದೇವರೇನ ಹೊರಟಿರಲಿಲ್ಲ, ಬಿಕಾಸ್ ಎಲ್ಲರೂ ಪೂಜೆ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಎಲ್ಲರೂ ನಿಂತಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಗೈಸ್, ಅಲ್ಲಿ ಬಂದ್ಬಿಟ್ಟು ಬ್ಯಾಂಡ್ ಮಾತ್ರ ನಿಜ ಹೇಳ್ಬೇಕಾದ್ರೆ ಚೆನ್ನಾಗಿ ಬಾರಿಸ್ತಿದ್ರು. ನಮಗಂತೂ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ಅಲಾಡ್ತಿದ್ದು, ಯಾವಾಗಪ್ಪ ಡ್ಯಾನ್ಸ್ ಮಾಡೋದು ಅಂತ. ಸೊ ಇವಾಗ ಗೈಸ್ ಫೈನಲಿ ದೇವ್ರು ಹೊರಡ್ತಾ ಇದೆ, ನಾವು ದೇವರಿಂದ ಹೋಗ್ತಾ ಇದ್ದೀವಿ. ಈ ದೇವ್ರು ಬಂದ್ಬಿಟ್ಟು ದೊಡ್ಡಮ್ಮ, ಆ ಕಡೆ ಬಂದ್ಬಿಟ್ಟು ರಂಗನಾಥ ಸ್ವಾಮಿ. ಸೊ ನೈಟ್ ಹೊತ್ತು ಪಲ್ಲಕ್ಕಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಲೈಟಿಂಗ್ಸ್ ಆಗಿರಲಿ ಎಷ್ಟು ಚೆನ್ನಾಗಿದೆ. ಅವಾಗಲೇ ಒಂದೆ ಇಲ್ಲಿ ಕಾಣಿಸ್ಲಿಲ್ಲ. ಹಾಗೆ ಹೋಗ್ಬೇಕಾದ್ರೆ ಈ ಕಡೆ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ತಮ್ಮ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಬಿಫೋರ್ ಲಾಸ್ಟ್ ಇಯರ್ ಗೈಸ್ ನಾವೆಲ್ಲರೂ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಬಟ್ ಈ ಸಲ ಮಾಡೋಕ್ಕೆ ಹೋಗಿಲ್ಲ. ಬಟ್ ಡ್ಯಾನ್ಸ್ ಬಂದ್ಬಿಟ್ಟು ನಾವು ಶ್ರೀ ಕುಡಿರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಅಲ್ಲಿ ಮಾಡಿದ್ವಿ ಎಲ್ಲರೂ. ಬಟ್ ಸೊ ಗೈಸ್ ಫೈನಲಿ ನಾವು ದೇವಸ್ಥಾನ ರೀಚ್ ಆಗಿ ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದೆ, ನೋಡೋಕ್ಕೆ ಚಂದ. ಎಲ್ಲ ಉತ್ಸವ ಎಲ್ಲ ನಡೀತಿದೆ. ಈಗ ನಮ್ಮ ಮನೆ ದೇವರು ಬಂದಿದೆ ನಮ್ಮ ದೇವಸ್ಥಾನಕ್ಕೆ. ವಾಕ್ ಮಾಡ್ಕೊಂಡ್ಬಂದ್ವಿ. ಐ ಥಿಂಕ್ ಮಿನಿಮಮ್ 2 to 3 ಕಿಲೋಮೀಟರ್ ಆಗಿದೆಯಾ, ಮಿನಿಮಮ್ ಆಗಿದೆ. ಹೋಗ್ತಾ ಬರ್ತಾ ಇದೆ, ಕಾಲೆಲ್ಲ ಫುಲ್ ಪೇನಿಂಗ್ ಆಯ್ತೈತೆ ಸಿಕ್ಕಾಪಟ್ಟೆ. ಬಟ್ ಇವಾಗ ನೆಕ್ಸ್ಟ್ ಡ್ಯಾನ್ಸ್ ಬೇರೆ ಮಾಡೋದು. ಇವಾಗ ಕರೆಂಟ್ ಬೇರೆ ಇಲ್ಲ, ಆಚೆ ಇದೆ ಬಟ್ ಇಲ್ಲಿಲ್ಲ, ರೂಮಲ್ಲಿ ಅಷ್ಟೇ. ಅದು ಜನರೇಟರ್ ಇದು ಮೈನ್ ಸ್ವಿಚ್.
ಹಿಂದೆ ಹೋಗೋ, ಕಾಣಿಸ್ತಾನೆ ಇಲ್ಲ. ಸರಿಯಾಗಿ ತಿನ್ನಲಿ, ಯಾಕೆ ಹೆಂಗೆ ತಿಂತೀನಿ? ಅಯ್ಯೋ ದೇವ್ರ, ಸರಿಯಾಗಿ ತಿನ್ನೋ. ನಮಸ್ಕಾರ ಮಾಡಿ. ಸೊ ಗೈಸ್, ನಾವೆಲ್ಲರೂ ಪ್ರಸಾದ ತಿಂದಾದ್ಮೇಲೆ ಊಟಕ್ಕಂತ ಹೋದ್ವಿ. ಊಟ ಎಲ್ಲ ಮಾಡಾದ್ಮೇಲೆ ನಮ್ಮದು ಡ್ಯಾನ್ಸ್ ಇತ್ತು. ಅಂದರೆ ನಮ್ಮ ಡ್ಯಾನ್ಸ್ ಇಲ್ಲ ಅಂದರೆ ಆ ದಿನ ಕಂಪ್ಲೀಟೇ ಆಗಲ್ಲ ಅಂತ. ಸೊ ನಾವೆಲ್ಲ ಫುಲ್ ಡ್ಯಾನ್ಸ್ ಮಾಡ್ಕೊಂಡು, ಆ್ಯಕ್ಚುಲಿ ಊಟ ಬೇಗ ಮಾಡ್ಕೊಂಡು, ಅಲ್ಲಿ ನೋಡಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಊಟದ್ದು. ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ, ಬಿಕಾಸ್ ಬೇಗ ಊಟ ಮಾಡ್ಕೊಂಡು ನಾವೆಲ್ಲರೂ ಬಂದ್ವಿ ಡ್ಯಾನ್ಸ್ ಮಾಡೋಕ್ಕೆ ಅಂತ. ನಮ್ಮ ಕಸಿನ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಾವೆಲ್ಲ ಡ್ಯಾನ್ಸ್ ಮಾಡಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ನೆಕ್ಸ್ಟು ನಮ್ಮ ಅಣ್ಣ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು ಈ ಕಡೆ. ಇಲ್ಲಿ ನಮ್ಮ ಅಣ್ಣ ಆಗಿರೋದು, ನಮ್ಮ ತಂಗಿ, ನಮ್ಮ ತಮ್ಮ ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಕಡೆ. ಸೊ ಗೈಸ್, ನಮ್ದೆಲ್ಲರದ್ದು ಡ್ಯಾನ್ಸ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೋಮ ಕುಣಿತಾ ಆಯಿತು. ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಗೈಸ್, ನಾನು ಇಲ್ಲಿ ಫುಲ್ ಅಷ್ಟೇನು ಹಾಕೋಗಲ್ಲ, ಬಿಕಾಸ್ ಜಾಸ್ತಿ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಲೈಕ್ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ. ಸೋಮ ಕುಣಿತಾ ಆಗಿರೋ ದೇವ್ರದ್ದೆಲ್ಲ ನಾನು ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಬನ್ನಿ ನೆಕ್ಸ್ಟು. ಮತ್ತು ಇವಾಗೆಲ್ಲ ಸೋಮ ಕುಣಿತ ಎಲ್ಲ ಆಯಿತು. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಭಜನೆ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇನ್ನು ಸ್ವಲ್ಪ ಜನ ಭಜನೆ ಕೇಳ್ತಾ ಇದ್ದಾರೆ, ಇನ್ನು ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ನಾವೇನು ಮಾಡ್ತಿದ್ವಿ ಅಂದರೆ ಆಚೆ ಫುಲ್ ಗಲಾಟೆ ಮಾಡ್ಕೊಂಡು, ಸೌಂಡ್ ಮಾಡ್ಕೊಂಡು ಆಟ ಆಡ್ತಿದ್ವಿ ನಮ್ಮ ಕಸಿನ್ಸ್ ಜೊತೆ. ನಮ್ಮ ಅಣ್ಣ ಎಲ್ಲ ಪಾಪ ಆಟ ಆಡಿಸ್ತಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆಕಾಶ ಇದು ಅಂದ್ರೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಯಾವ್ದು ಅನ್ನಿಸ್ತದ? ಆತರ ಅನ್ಸುತ್ತೆ ಏನಾದ್ರು? ವಯಸ್ಸಿಲ್ಲ ಆಟ ಆಡೋದ್ಮೇಲೆ ಅಳಟೆ ಹೊಡ್ಕೊಂಡೆಲ್ಲ ಬಂದ್ವಿ. ನಾನು ಮತ್ತು ನಮ್ಮ ತಂಗಿ ಕಾರಿಗೆ ಬಂದ್ವು ಮಲ್ಕೊಳ್ಳೋಕ್ಕೆ. ಪಾಪ ನಮ್ಮ ಅಣ್ಣಗೆ ಕೊಟ್ಟು ಕಳ್ಸಿದ್ರು, ಹೋಗ್ರಪ್ಪ ಕಾರಲ್ಲಿ ಮಲ್ಕೊಳ್ಳಿ ಅಂತ. ಸುರೇಶಣ್ಣ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಿದ್ರೆ. ಸೊ ಆ್ಯಕ್ಚುಲಿ ಗೈಸ್, ನಾವು ಬಂದಿದ್ದು ಆಲ್ಮೋಸ್ಟ್ ಕಾರ್ ಹತ್ರ ಬಂದು 2 o'clock ಆಗಿತ್ತು. ಬಟ್ ನಾವು ಮಲ್ಕೊಂಡಿದ್ದು 4 o'clock ಮಾತಾಡ್ಕೊಂಡು. ಸೊ ಗೈಸ್, ಇದು ಬಂದ್ಬಿಟ್ಟು ಮಾರ್ನಿಂಗ್ ವಿಡಿಯೋ. ನಾವು ಎದ್ದ ತಕ್ಷಣ ಕೆರೆ ಕಡೆಗೆ ಹೋಗ್ತಿದ್ವಿ. ಆ್ಯಕ್ಚುಲಿ ನಮ್ಮ ಕಸಿನ್ಸ್ ಎಲ್ಲ ಎಲ್ಲೋಗಿ ಮಲ್ಕೊಂಡಂತ ನಂಗೆ ನಿಜ ಗೊತ್ತಿಲ್ಲ. ಸೊ ಗೈಸ್, ಮತ್ತೆ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಹೆಂಗೋ ಅಲ್ಲಿ ಪಾಪ ನಮ್ಮ ಆಂಟಿ ಮತ್ತು ನಮ್ಮ ದೊಡ್ಡಮ್ಮ ಬಂದಿದ್ರು. ಅವ್ರ ಹತ್ರ ಪೇಸ್ಟ್ ಹಚ್ಕೊಂಡು ಸೋಪ್ ತಗೊಂಡು ನಾವು ಫ್ರೆಶ್. ಇದರ ವಿಶಿಷ್ಟ ಫಾರ್ಮುಲಾ 99.9% ವರೆಗೆ ಜರ್ಮ್ಸ್ನೊಂದಿಗೆ ಹೋರಾಡುತ್ತೆ. ಹಲ್ಲುಗಳ ಸಮಸ್ಯೆ ಚಾನ್ಸೇ ಇಲ್ಲ. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್.
ಆ್ಯಕ್ಚುಲಿ ಗೈಸ್ ನನ್ನ ತಮ್ಮವರೆಲ್ಲ ಎಲ್ಲೋಗಿದ್ರು ಅಂತ ನಾವು ಹುಡುಕ್ತಿದ್ದು ಅವ್ರು ಎಲ್ಲಿ ಮಲ್ಕೊಂಡಿರ್ಬೋದು ಅಂತ ನೋಡಿದ್ರೆ ಬಸ್ಸಲ್ಲಿ ಮಲ್ಕೊಂಡಿದ್ರು. ನಾವು ಬಸ್ಸಿಗೆ ಹೋಗಿದ ತಕ್ಷಣ ಏನಾಯಿತು ನೀವೇ ನೋಡ್ಕೊಬನ್ನಿ ಗೈಸ್.